ಬೆಂಗಳೂರಿಗೆ ಸಂಸದ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ಬರ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅವರು ಯಾವ್ಯಾವ ರೀತಿ ತಯಾರಿ ಮಾಡ್ಕೋಬೇಕೆಲ್ಲ ನಡೀತಾ ಇದೆ. ಪ್ರಜ್ವಲ್ ಕೇಸ್ನಲ್ಲಿ ಇನ್ಯಾವ ಪೊಲಿಟಿಕಲ್ ಬಾಂಬ್ ಸಿಡಿಯುತ್ತೆ ಅನ್ನೋದು ಪೊಲಿಟಿಕಲ್ ಆ್ಯಂಗಲ್ನಲ್ಲಿ ನೋಡಿದಾಗ ಒಂದು ಕುತೂಹಲ ಮೂಡುತ್ತೆ. ಮೊನ್ನೆ ಪ್ರಜ್ವಲ್ ರೇವಣ್ಣ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದಾಗ ನನ್ನ ವಿರುದ್ಧ ಪಿತೂರಿ ನಡೆದಿದೆ, ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ನನ್ನ ವಿರುದ್ಧ ಅಪಪ್ರಚಾರ ಮಾಡಿದ್ದಾರೆ ಅಂತೆಲ್ಲ ಹೇಳಿದರು. ಈಗ ಬಂದ ಮೇಲೆ ಯಾರು ಪಿತೂರಿ ನಡೆಸಿರೋದು? ಹಾಸನದ ಕೆಲವು ನಾಯಕರು ಅಂತಲೂ ಹೇಳಿದ್ದಾರೆ. ಹಾಸನದಲ್ಲಿರ್ತಕ್ಕಂಥ ಆ ನಾಯಕರು ಯಾರು ಈತನ ವಿರುದ್ಧ ಪಿತೂರಿ ನಡೆಸಿರೋದು? ಇದೆಲ್ಲದಕ್ಕೂ ಉತ್ತರ ಕೊಡ್ತಾರ? ಫಸ್ಟ್ ಆಫ್ ಆಲ್ ಅವ್ರಿಗೆ ಮೀಡಿಯಾ ಮುಂದೆ ಏನಾದರೂ ಮಾತನಾಡೋದಕ್ಕೆ ಅವಕಾಶ ಸಿಕ್ಕರೆ ಆಗ ಅವ್ರೇನಾದರೂ ಮಾತನಾಡ್ತಾರ ಅಂತ. ಯಾಕೆಂದರೆ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದಾಗಲೇ ಮೀಡಿಯಾ ಮುಂದೆ ಮಾತಾಡೋದಕ್ಕೆ ಬಿಡಲಿಲ್ಲ. ಎಲ್ಲೋ ಒಂದು 10-20 ಸೆಕೆಂಡ್ಸ್ ಮಾತಾಡಿದ್ರು. ಅದನ್ನು ಬಿಟ್ಟರೆ ಮಾತಾಡೋಕ್ಕೆ ಬಿಡಲಿಲ್ಲ. SIT ಅವರು ಮಾತಾಡೋಕ್ಕೆ ಬಿಡಲ್ಲ ಹಾಗೆಲ್ಲ. ಬಟ್ ಯಾರ ವಿರುದ್ಧ ಪೊಲಿಟಿಕಲ್ ಬಾಂಬ್ ಸಿಡಿಯುತ್ತೆ, ಯಾರ ವಿರುದ್ಧ ಆರೋಪ ಮಾಡ್ತಾರೆ, ಇದು ಪೊಲಿಟಿಕಲ್ ಆ್ಯಂಗಲ್. ಈಗಾಗಲೇ ಅದು ನಡೆದು ಹೋಗಿದೆ. ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್, ಇವ್ರು ಯಾರಿಗೆ ಹೇಳ್ತಾರೆ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡೆಯೋಣ. ರವೀಶ್, ಅಂದರೆ ಜಾಮೀನು ಸಿಗೋ ತನಕ ಮಾಧ್ಯಮಗಳ ಮುಂದೆ ಮಾತನಾಡೋದು ಸ್ವಲ್ಪ ಕಷ್ಟ ಇದೆ. ಆದರೂ ಕೂಡ ಏನು ನಿರೀಕ್ಷೆ, ಪೊಲಿಟಿಕಲಿ ಏನಾಗ್ಬೋದು ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಏನಾದರೂ ವಿದೇಶದಲ್ಲೇ ವಿಡಿಯೋ ಮಾಡಿ ಇಟ್ಕೊಂಡು ಆನಂತರ ರಿಲೀಸ್ ಮಾಡಿದ್ರೆ ಆ ಪಿತೂರಿ ಬಗ್ಗೆ ಸ್ಪಷ್ಟವಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಹೇಳೋದಕ್ಕೆ ಅವಕಾಶ ಇರುತ್ತೆ. ಆದರೆ ಈಗ ಒಂದು ಏರ್ಪೋರ್ಟ್ ಬಂದ ತಕ್ಷಣ ಅವರು ಅರೆಸ್ಟ್ ಮಾಡತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಸುದೀರ್ಘವಾಗಿ ಆ ಒಂದು ಆರೋಪವನ್ನು ಒಂದು ರೀತಿಯಲ್ಲಿ ಇನ್ನೊಬ್ಬರ ಹೆಸರನ್ನ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ವೇನೋ. ಅದಕ್ಕೆ SIT ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಯಾಕೆಂದರೆ ಈ ಹಿಂದೆ ರೇವಣ್ಣ ಅವರೇ ಕೂಡ ಒಂದು ರೀತಿಯಲ್ಲಿ ಒಂದು ಬೋರಿಂಗ್ ಆಸ್ಪತ್ರೆ ಒಂದು ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮಾತನಾಡಿದರು. ಆ ನಂತರ ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದರು. ಅದಕ್ಕೆ ಅವಕಾಶವನ್ನು ಕೂಡ ಕೊಡಲಿಲ್ಲ. ಪ್ರಜ್ವಲ್ ರೇವಣ್ಣ ಅವರು ಕೂಡ ಅದೇ ರೀತಿಯ ಒಂದು ರೀತಿಯಲ್ಲಿ ಟೈಟ್ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಕೊಂಡಿರ್ತಾರೆ. ಹಾಗಾಗಿ ಮಾಧ್ಯಮಗಳ ಮುಂದೆ ಅವರು ಮಾತನಾಡುವಂಥ ಇದು ಸನ್ನಿವೇಶವನ್ನು ಕೂಡ ಅವರು ಒದಗಿಸೋದಿಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಆದರೆ ಎಲ್ಲ ಒಂದು ಕಡೆ ವಿದೇಶದಲ್ಲೇ ಇದ್ಕೊಂಡು ಏನಾದರೂ ವಿಡಿಯೋನ ಮೊದಲೇ ಮಾಡಿಕೊಂಡು ಆ ನಂತರ ಅರೆಸ್ಟ್ ಆದ ಬಳಿಕ 1-2-3 ದಿನಗಳ ಬಳಿಕ ಕೋರ್ಟ್ನಲ್ಲಿ ಆಗುವಂಥ ವಿಚಾರಣೆಯನ್ನು ನೋಡಿಕೊಂಡು ಏನಾದರೂ ಬಿಟ್ಟರೆ ಅಲ್ಲಿ ಅವರು ಪೊಲಿಟಿಕಲ್ ಆಗಿ ಒಂದು ರೀತಿಯಲ್ಲಿ ಬೇರೆ ಬೇರೆ ನಾಯಕರುಗಳ ಹೆಸರನ್ನು ಕೂಡ ಹೇಳ್ಬೋದಾಗಿದೆ. ಈಗಾಗಲೇ ಸ್ಪಷ್ಟವಾಗಿ ಅವರು ಕಾಂಗ್ರೆಸ್ ನಾಯಕರು ಜೊತೆಗೆ ರಾಹುಲ್ ಗಾಂಧಿ ಅವರು ಮತ್ತು ಹಾಸನದ ಕೆಲ ಲೀಡರ್ಸ್ಗಳ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲಿಟಿಕಲ್ ಆಗು ಕೂಡ ಅವರು ಫೇಸ್ ಮಾಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದನ್ನು ಹೊರಗಡೆ ತರುತ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್, ಅಲ್ಲ, ಪ್ರಮುಖವಾಗಿ ರವೀಶ್, ಕುಮಾರಸ್ವಾಮಿ ಅವರು ಮಾತನಾಡಬೇಕಾದ್ರೆ ಈ ಪೆನ್ ಡ್ರೈವ್ ಹಂಚಿಕೆ ಹಿಂದೆ DK ಶಿವಕುಮಾರ್ ಅವರೇ ಇದ್ದಾರೆ. ಅದಕ್ಕೋಸ್ಕರ 4 ಜನ ಮಂತ್ರಿಗಳ ಒಂದು ಸಮಿತಿ ರಚನೆ ಮಾಡಿದ್ರು, ಮುಖ್ಯಮಂತ್ರಿಗಳು ಇದ್ದಾರೆ ಅಂತೆಲ್ಲ ಸುಮಾರು ಆರೋಪ ಮಾಡಿದ್ರು. ಅದರ ಕಂಟಿನ್ಯೂಯೇಷನ್ ಏನಾದರೂ ಆಗ್ಬೋದಾ ಅಂತಕ್ಕಂಥ ಒಂದು ಕುತೂಹಲ ಅಷ್ಟೇ. ಖಂಡಿತವಾಗಿಯೂ ಕೂಡ ಅದನ್ನು ಅಲ್ಲಗಳೆಯುವಂತಿಲ್ಲ. ಯಾಕೆಂದರೆ ಆ ಒಂದು ಕುಮಾರಸ್ವಾಮಿ ಅವರು ಆರೋಪ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅದಕ್ಕೆ DK ಶಿವಕುಮಾರ್ ಕೂಡ ಸಹಜವಾಗಿ ಒಂದು ರೀತಿಯಲ್ಲಿ ಟಕ್ಕರನ್ನು ಕೂಡ ಕೊಟ್ಟಿದ್ರು. ಆದರೆ HD ರೇವಣ್ಣ ಎಲ್ಲೂ ಕೂಡ ನೇರವಾಗಿ ಅರೆಸ್ಟ್ ಆದ ಬಳಿಕ DK ಶಿವಕುಮಾರ್ ಅವರ ಹತ್ರ ಬೊಟ್ಟು ಮಾಡಿ ತೋರಿಸ್ತಾ ಇಲ್ಲ. ಅಂದರೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ, ಕೋರ್ಟ್ನಲ್ಲಿದೆ ಆ ಪ್ರಕರಣ, ಅಲ್ಲೇ ಕೂಡ ನಾವು ಒಂದು ರೀತಿಯಲ್ಲಿ ಕಾನೂನು ಹೋರಾಟ ಮಾಡ್ತೇವೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರು ಕೂಡ ಅದೇ ರೀತಿಯ ಒಂದು ಸ್ಟ್ಯಾಂಡ್ಗೆ ಬರ್ತಾರ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಮೊದಲು ಕಾನೂನಿನ ಕಟ್ಟಳೆಗಳಿಂದ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯನ್ನು ಕೂಡ ಅದನ್ನು ಸರಿಪಡಿಸ್ಕೊಳ್ಳೋಕೆ ನೋಡ್ತಾರೆ. ತದನಂತರ ಪೊಲಿಟಿಕಲ್ ಆಗಿ ಫೇಸ್ ಮಾಡೋದು ಮತ್ತು ಪೊಲಿಟಿಕಲ್ ಆಗಿ ಅಟ್ಯಾಕ್ ಮಾಡೋದು ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜಾಸ್ತಿ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್, ಓಕೆ, ಇನ್ನೊಂದು ಪ್ರಶ್ನೆ ರವೀಶ್, ಯಾಕೆಂದರೆ ತುಂಬ ಕುತೂಹಲ ಮೂಡಿಸಿರೋದು 4ನೇ ತಾರೀಕು ಚುನಾವಣಾ ಕೌಂಟಿಂಗ್ ಇದೆ. ಇವರು ಕೂಡ ಸ್ಪರ್ಧಿ ಆಗಿರೋದ್ರಿಂದ ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಜಯಶಾಲಿ ಆದರೆ ಈ ಇಡೀ ಪ್ರಕರಣಕ್ಕೆ ಇನ್ನೊಂದು ತಿರುವು ಸಿಕ್ಬಿಡುತ್ತಾ ಹಾಗಾದರೆ ಅಂತ? ಖಂಡಿತವಾಗಿ ಕೂಡ ರಿಸಲ್ಟ್ ಮೇಲೆ ಸಾಕಷ್ಟು ಒಂದು ರೀತಿಯಲ್ಲಿ ಕುತೂಹಲ ಇರ್ತಕ್ಕಂಥದ್ದು. ಹಾಗಾಗಿ ಆ ರಿಸಲ್ಟನ್ನು ನೋಡಿಕೊಂಡು ಕೂಡ ಬೇರೆ ಬೇರೆ ರೀತಿಯ ರಾಜಕೀಯ ಟರ್ನ್ ತೆಗೆದುಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಅಂದರೆ ಅಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರದ ಆಧಾರದ ಮೇಲೆ ಬೇರೆ ರೀತಿಯ ರಾಜಕೀಯ ತಿರುವನ್ನು ಪಡೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದ್ರ ಬಗ್ಗೆಯೂ ಕೂಡ ಕುತೂಹಲ ಇರ್ತಕ್ಕಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಮೊದಲು ತುಂಬಾ ಜನ ನಾಯಕರುಗಳು ಮಾತನಾಡಿದ್ರು. ಆ ನಂತರದಲ್ಲಿ ಪ್ರಜ್ವಲ್ ಇಲ್ಲದೆ ನಾವೀಗ ಮಾತಾಡಿದ್ರೆ ಈ ಪ್ರಕರಣ ಎಲ್ಲ ಹಳ್ಳ ಹಿಡಿಯುತ್ತೋ ಅನ್ನೋ ಆತಂಕ ಕೂಡ ಕಾಣಿಸಿದ್ರಿಂದ ಎಲ್ಲ ಸೈಲೆಂಟ್ ಆಗಿದ್ರು. ಈಗ ಇವ್ರು ಬಂದ ನಂತರದಲ್ಲಿ ಮತ್ತೆ ಅಬ್ಬರ ಶುರು ಆಗಬಹುದು. ಫಾರ್ ಎವ್ರಿ ಆಕ್ಷನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಇದ್ದೇ ಇರುತ್ತಲ್ಲ, ಅದ್ರ ಪ್ರಕಾರ ಇವಾಗ ಇವ್ರೇನ್ ಮಾತಾಡ್ತಾರೆ, ಕುಮಾರಸ್ವಾಮಿ ಅವ್ರು ಮತ್ತೆ ಶುರು ಮಾಡ್ತಾರ, ಅದಕ್ಕೆ DK ಶಿವಕುಮಾರ್ ಉತ್ತರ ಕೊಡ್ಲೇಬೇಕಾಗುತ್ತೆ. ಆ ತರ ಏನಾದರೂ ನಡೀಬಹುದಾ ಮಾತುಕತೆ? ಅದೂ ಕೂಡ ಎಲೆಕ್ಷನ್ ರಿಸಲ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ರಿಸಲ್ಟ್ ಹೆಂಗೆ ಬರುತ್ತೆ ಅನ್ನೋದ್ರ ಮೇಲೆ ಪೂರಕವಾದ ಮಾತುಕತೆಗಳು ನಡೀತಾ ಹೋಗುತ್ತೆ. ನೋಡೋಣ, ಕಾದ್ ನೋಡೋಣ. ವೆರಿ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ.